ನಮಸ್ತೆ ಸರ್. ನನ್ನ ಹೆಸರು ಗುರುನಂದನ್ ರಾವ್ ಅಂತ. ನಾನು ಮೂಲತಃ ಧರ್ಮಸ್ಥಳದವನು, ಬಟ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಬೆಂಗಳೂರಿನಲ್ಲಿ ಸುಮಾರು ವರ್ಷ ಇದ್ದು ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಮೈಸೂರಿನಲ್ಲೇ ಎಮ್ ಬಿ ಎ ಮಾಡಿ ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿದ್ದು, ನಂತರ 2018ರಲ್ಲಿ ನಂದೊಂದು NGO ಸ್ಟಾರ್ಟ್ ಮಾಡಿದ್ದೀನಿ. ಈ NGOಲಿಂದ ಸುಮಾರಷ್ಟು ಜನರಿಗೆ ಮತ್ತು ಪ್ರಕೃತಿಗೆ ಆಗುವಂಥ ಸುಮಾರಷ್ಟು ಕೆಲಸಗಳು ಮಾಡ್ತಾಯಿದ್ದೀವಿ. NGO ಅಂದರೆ ಏನಕ್ಕೋಸ್ಕರ ಮಾಡಿರುವಂಥದ್ದು? ಸೊ ನಮ್ಮ NGO ಹೆಸರು ಹ್ಯಾಂಡ್ಸ್ ಆನ್ CSR ಅಂತ. ಹ್ಯಾಂಡ್ಸ್ ಆನ್ ಅಂದರೆ ಕೈ ಹಚ್ಚಿ ಕೆಲಸ ಮಾಡಬೇಕು. ಸೊ ನಮಗೆ ಏನಂತ ಅನ್ನಿಸ್ತು, ನಮ್ಮ ದೇಶದಲ್ಲಿ ಐಡಿಯಾ ಕೊಡೋರು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ. ಬರೀ ಐಡಿಯಾ ಕೊಟ್ಟರೆ ಸಾಕಾಗಲ್ಲ, ಆ ಕೊಟ್ಟಿರೋವಂಥ ಒಂದು ಐಡಿಯಾನ ಕೈ ಹಚ್ಚಿ ಕೆಲಸ ಮಾಡಬೇಕು ಯಾರಾದರೂ. ಸೊ ಇದಕ್ಕೆ ಭಾಳಷ್ಟು ಜನ ಕಮ್ಮಿ ಅಂತ ಅನ್ನಿಸ್ತು ನಮಗೆ. ಸೊ ಇದ್ರ ಸಲುವಾಗಿ ನಾವು ಒಂದು NGO ಸ್ಟಾರ್ಟ್ ಮಾಡಿದ್ದು. NGO ಅಂದರೆ ಇಟ್ ಇಸ್ ಎ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸರ್ಕಾರ ಮಾಡುವಂಥ ಕೆಲಸಗಳನ್ನೇ ನಾವು, ಸರ್ಕಾರ ಅಲ್ಲ ಬಟ್ ಸರ್ಕಾರದ ಜೊತೆ ಜನರ ಜೊತೆ ಕೈ ಜೋಡಿಸಿ ಮಾಡುವಂಥ ಒಂದು ಸಂಸ್ಥೆ. ಅದಕ್ಕೆ NGO ಅಂತ ಮಾಡ್ಕೊಂಡಿದ್ದೀವಿ ಸರ್. ಸೊ ನಾನು ಹೇಳ್ದಂಗೆ ನಾನು ಮೂಲತಃ ಧರ್ಮಸ್ಥಳದವನು. ಅಲ್ಲಿ ಸಿಕ್ಕಾಪಟ್ಟೆ ಮಳೆ. ನಾವು ಹುಟ್ಟಿ ಬೆಳೆದಾಗಿಂದ ನಾವು ನಮ್ಮ ಊರಿನಲ್ಲಿ ನೋಡ್ಕೊಂಡು ಬಂದಿದ್ದು ಗ್ರೀನರಿ, ಸಿಕ್ಕಾಪಟ್ಟೆ ಮರಗಳು, ಗಿಡಗಳು ಮತ್ತು ಬೆಟ್ಟ ಗುಡ್ಡ. ಆಮೇಲೆ ಅಲ್ಲೆಲ್ಲ ಮಳೆ ಬಂದರೆ ಗೊತ್ತಲ್ಲ, ಧರ್ಮಸ್ಥಳ ಕಡೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಆ ಮಳೆ ನೀರನ್ನು ಕೊಯ್ಲು ಮಾಡುವಂಥದ್ದು, ಅದನ್ನೆಲ್ಲ ಪ್ರಕೃತಿದತ್ತವಾಗಿ ನಾವು ನ್ಯಾಚುರಲಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಇಲ್ಲಿ ನಮ್ಮ ಮಲೆನಾಡು ಬಿಟ್ಟು ಮೇಲ್ಗಡೆ ಬಂದರೆ ಅಲ್ಲಿ ಈ ಈ ಈ ಪದ್ಧತಿಗಳೆಲ್ಲ ಭಾಳ ಕಮ್ಮಿ. ಸೊ ಬಟ್ ನಮ್ಮ ಭೂಮಿ ಏನಿದೆ, ಸಾಯಿಲ್ ಏನೇನು ಹೇಳ್ತಾರೆ, ಅದನ್ನೆಲ್ಲ ಕಾನ್ಸರ್ವೇಷನ್ ಮಾಡುವಂಥದ್ದು, ಅದನ್ನೆಲ್ಲ ನಾವು ಸುಮಾರಷ್ಟು ನ್ಯಾಚುರಲಿಯೇ ಅರ್ಥ ಮಾಡ್ಕೊಂಡ್ಬಿಟ್ವಿ. ಇದರಿಂದ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಅಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟ್ ಒಂದು ಸಣ್ಣ ಕುಂಟೆ ಅಂತಾರೆ, ಹಳ್ಳಿ ಕಡೆ ಕುಂಟೆಗಳಿರ್ತವೆ ಹಸುಗಳು ಕುಡಿಯೋದಕ್ಕೆ, ಗಣೇಶ ವಿಸರ್ಜನೆ ಮಾಡಲಿಕ್ಕೆ, ಅದು ಇದನ್ನೆಲ್ಲ. ಆ ಒಂದು ಕುಂಟೆ ಕಂಪ್ಲೀಟ್ ಹೂಳು ತುಂಬಿ ಅದು ನೀರು ನಿಲ್ಲಿಕ್ಕೆ ಜಾಗನೇ ಇರಲಿಲ್ಲ. ಸೊ ಫಸ್ಟ್ ಏನಾಯಿತು, ಯಾರೋ ಒಬ್ಬರು ಕೇಳ್ಕೊಂಡ್ರು ಹಳ್ಳಿಯವರೇ, ಇದೇ ಥರ ನಾವು ಆ್ಯಕ್ಚುಲಿ ಅದೇ ಹಳ್ಳಿಯಲ್ಲಿ ಪಕ್ಕದಲ್ಲಿ ಒಂದು ಸ್ಕೂಲ್ ಪೇಂಟಿಂಗ್ ಮಾಡ್ತಾಯಿದ್ವಿ, ಇದೊಂದು ಕುಂಟೆ ಕ್ಲೀನ್ ಮಾಡಿಕೊಟ್ಬಿಡ್ತೀರಾ ಅಂತ. ಸರಿ ಅಂತ ಕುಂಟೆ ಕ್ಲೀನ್ ಮಾಡಿದ್ವಿ. ಕುಂಟೆ ಕ್ಲೀನ್ ಮಾಡಿ ಒಂದು 2 ದಿನಕ್ಕೆ ಜೋರು ಮಳೆ ಬಂತು. ಜೋರು ಮಳೆ ಬಂದಾಗ ಆ ಕುಂಟೆ ತುಂಬ ನೀರು ತುಂಬ್ಕೊಂಡ್ಬಿಡ್ತು ಸರ್. ಅದು ನೋಡಿದ್ದೆ ನಮಗೆ ಭಾಳ ಒಂದು ಮೂವ್ ಆಗಿಬಿಟ್ವಿ ನಾವು. ಇಂಥ ಒಂದು ಇಂಪ್ಯಾಕ್ಟ್ಫುಲ್ ಕೆಲಸ ಮಾಡ್ಬೋದಲ್ಲ, ಮಾಡೋ ಕೆಲಸದಲ್ಲಿ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವತ್ತು ಹುಳು ತುಂಬಿರುತ್ತೆ, ಎತ್ತೀವಿ, ಕಂಪ್ಲೀಟ್ ನೀರು ತುಂಬ್ಕೊಂಡ್ಬಿಡುತ್ತೆ. ಸೊ ಅದನ್ನು ನಾವು ನೋಡಿ ಒಂದು ಕುಂಟೆ ಮಾಡಿದ್ವಿ. ಆ ಒಂದು ಕುಂಟೆ ಇವತ್ತು ಆಲ್ಮೋಸ್ಟ್ ಒಂದು 25 ಕೆರೆಗಳಿಗೆ ಬಂದು ನಿಂತಿದೆ. 2-3 ಎಕರೆ ಕುಂಟೆಗಳಿಂದ ಹಿಡಿದು ನಾವು ಆಲ್ಮೋಸ್ಟ್ ಒಂದು 1000 ಎಕರೆ ಕೆರೆಗಳ ತನಕ ನಾವು ವರ್ಕ್ ಮಾಡಿದ್ದೀವಿ. ವರ್ಕ್ ಮಾಡೋದು ಮೇಯ್ನ್ ಉದ್ದೇಶ ಏನಂದರೆ ನೀರು ಸಂಗ್ರಹಣೆ ಮಾಡೋದೇ ನಮ್ಮ ಮೇಯ್ನ್ ಉದ್ದೇಶ. ಯಾಕಂದರೆ ನಮಗೆ ಊಟ ಒಂದು ಸ್ವಲ್ಪ ಕಮ್ಮಿ ಆದ್ರೂ ನೀರು ಕಮ್ಮಿ ಆದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಸೊ ಚೆನ್ನಾಗಿ ನೀರು ಕುಡಿಬೇಕು. ಜಲ ಅನ್ನೋದೇನಿದೆ ಇದು ನಮಗೆ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ನೀರಿನ ಒಳಗಡೆ ಸುಮಾರಷ್ಟು ಜೀವಿಗಳಿರ್ತವೆ, ಅವ್ರಿಗೂ ಎಲ್ಲ ಭಾಳ ಇಂಪಾರ್ಟೆಂಟು. ನೀರೇ ಬತ್ತೋಗ್ಬಿಟ್ರೆ ಮೀನುಗಳು ಸಾಯ್ತವೆ, ಏನು ಏಡಿಗಳು ಸಾಯ್ತವೆ, ಸಿಕ್ಕಾಪಟ್ಟೆ ನಾಶ ಆಗುತ್ತೆ. ಸೊ ಹಾಗಾಗಿ ನಾವು ನೀರಿಗೋಸ್ಕರ ನಮ್ಮ ಒಂದು ಪ್ರಯತ್ನ ಸರ್. ಏನಾಗುತ್ತೆ, ನಾವು ರೈತರಾಗ್ಬಿಟ್ಟು ನಾವು ಏನಂದರೆ, ನಾನು ಒಬ್ಬನೇ ರೈತರಾಗಿ ನಾವು ನಮ್ಮ ಬಿದ್ದಿರುವಂಥ ಮಳೆ ಏನಿರುತ್ತೆ ಅದನ್ನು ಎಷ್ಟು ಸಂರಕ್ಷಣೆ ಮಾಡ್ತೀವಿ ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸರ್ಕಾರ ಇದು ನೀರೆಲ್ಲ ಕೊಡ್ತಾರೆ, ಅದೆಲ್ಲ ಓಕೆ, ಬಟ್ ನಾವು ನಮ್ಮ ಭೂಮಿಯಲ್ಲಿ ನಾವೆಷ್ಟು ಸಂರಕ್ಷಣೆ ಮಾಡಿದ್ದೀವಿ ಅನ್ನೋದನ್ನು ಫಸ್ಟು ವಿಚಾರ ಮಾಡಿಬಿಟ್ಟು, ಆಮೇಲೆ ನಾವು ಒಂದು ಗ್ರಾಮ ಅಥವಾ ನಮ್ಮದೊಂದು ಹಳ್ಳಿ ಏನು ಬರುತ್ತೆ, ಆ ಹಳ್ಳಿಯಲ್ಲಿ ನಾವು ಎಷ್ಟು ನೀರು ಸಂರಕ್ಷಣೆ ಮಾಡಿದ್ದೀವಿ, ನಾವು ಸ್ವಾವಲಂಬಿತವಾಗಿ ಇರ್ಬೋದಾ ಅನ್ನೋದನ್ನು ಫಸ್ಟ್ ವಿಚಾರ ಮಾಡಿದರೆ ಆಮೇಲೆ ಸರ್ಕಾರದ ಮೇಲೆ ಡಿಪೆಂಡೆನ್ಸಿನೇ ಕಮ್ಮಿ ಆಗುತ್ತೆ. ಸರ್ಕಾರದವರು ಅವರ ಬೆಸ್ಟ್ ಅವ್ರು ಏನು ಆಗುತ್ತೋ ಮಾಡ್ತಾರೆ, ಬಟ್ ನಾವು ಎಷ್ಟು ಸ್ವಾವಲಂಬಿಗಳಾಗಿರ್ತೀವಿ ಅದನ್ನು ನಾವು ವಿಚಾರ ಮಾಡಬೇಕು. ಸ್ವಾವಲಂಬಿಗಳಾಗಬೇಕು ಅಂದರೆ ಈ ಥರ ಕೆರೆ, ಕಟ್ಟೆ, ಗೋಕಟ್ಟೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿದ್ರೆ ಬಿದ್ದಿರುವಂಥ ಮಳೆ, ನಾವು ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೂ ವರ್ಕ್ ಮಾಡ್ತೀವಿ. ಕ್ಯಾಚ್ ದ ರೈನ್ ವ್ಯಾರ್ ಇಟ್ ಫಾಲ್ಸ್ ಅಂದರೆ ಬಿದ್ದಿರುವ ಮಳೆಯನ್ನು ಅಲ್ಲೇ ಸಂರಕ್ಷಣೆ ಮಾಡಬೇಕು. ಬಿದ್ದ ಮಳೆಯನ್ನು ನಿಲ್ಲಿಸು, ನಿಂತ ಮಳೆಯನ್ನು ಇಂಗಿದ ಮಳೆಯನ್ನು ಅನುಭವಿಸು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಮಾಡಬೇಕು. ಎಲ್ಲ ರೈತರು ಇದನ್ನು ಅವ್ರವ್ರ ಭೂಮಿಯಲ್ಲಿ ಮಾಡಿದ್ರೆ ಮಳೆ ಇಂಗಿಸ್ಬಿಟ್ಟು ಅದನ್ನೇ ನಾವು ಸಮ್ಮರಲ್ಲಿ ಯೂಸ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ಇದೇನಂದರೆ ಸರ್, ಇದು ಭಾಳ ಒಂದು ಸ್ಪೆಷಲ್ ಪ್ರಾಜೆಕ್ಟ್. ಇದು ಏನಂದರೆ ಉದ್ಬೂರು, ಕರ್ನಾಟಕದ ಭಾಳ ಬೇರೆ ಬೇರೆ ಕಡೆ ವರ್ಕ್ ಮಾಡಿದ್ದೀವಿ ನಾವು, ಬಟ್ ಎಲ್ಲೂ ಒಂದೇ ಗ್ರಾಮ ಒಂದೇ ಪಂಚಾಯತ್ ನಾನು ಎಲ್ಲೂ ನೋಡಿರಲಿಲ್ಲ. ಇದು ಉದ್ಬೂರಿನಲ್ಲಿ ಜೋಡಿ ಕೆರೆ ಅಂತ ಇದೆ. ಮೇಲ್ಗಡೆ ಇರುವಂಥ ಕೆರೆ ರೋಡ್ನ ಆ ಕಡೆ ಇರುವಂಥದ್ದು 26 ಎಕರೆ ಇದೆ. ಇಲ್ಲಿ ನಾವೇನು ನಿಂತಿದ್ದೀವಿ ಇದು 15 ಎಕರೆ ಇದೆ. ಈ 2 ಕೆರೆಗೆ ಒಂದೇನೆಂದರೆ ನಮ್ಮ ಕಬಿನಿಯಿಂದ ಕನೆಕ್ಷನ್ ಇದೆ, ಬಟ್ ನಾವು ಸ್ಯಾಟಲೈಟ್ ಇಮೇಜಸ್ ಎಲ್ಲ ನೋಡಿದ್ವಿ. ಲಾಸ್ಟ್ 2011ರಿಂದ ಒಂದು ತೊಟ್ಟು ನೀರು ಕೂಡ ಕಬಿನಿಯಿಂದ ಇಲ್ಲಿಗೆ ಬಂದಿಲ್ಲ. ಪೈಪ್ಲೈನ್ ಇದ್ರೂ ಬಂದಿಲ್ಲ. ಎದಕ್ಕೆ ಅಂತ ಹೇಳಿದ್ರೆ, ಇಲ್ಲೇ ಪಂಚಾಯತ್ ಅವರು ಕೆಲವು ಸುವೇಜ್ ಡ್ರೈನೇಜು ಅದು ಇದೆಲ್ಲ ನೀರು ಕಲುಷಿತ ಆಗುತ್ತೆ ಅಂಥೇಳಿ
ಅದನ್ನು ಕನೆಕ್ಟ್ ಮಾಡಿರಲಿಲ್ಲ. ಬಟ್ ಇವಾಗ ನಾವೇನು ಮಾಡ್ತಾಯಿದ್ವಿ, ಸೂಯೇಜ್ ಇಡೀ ಹಳ್ಳಿಯಿಂದ ಬರುವಂಥ ಸೂಯೇಜ್ ನೀರೇನಿದೆ ಅದನ್ನೆಲ್ಲ ಔಟರ್ ಟು ಔಟರ್ ಆಚೆಗೆ ಕಳಿಸ್ಬಿಟ್ಟು ಈ ಕಬಿನಿ ನೀರನ್ನು ಇಲ್ಲಿಗೆ ತುಂಬಿಸ್ಬೇಕು ಅನ್ನೋ ಅಂಥ ಒಂದು ಐಡಿಯಾ. ಬಟ್ ನೀರು ತುಂಬಿಸೋಕ್ಕಿಂತ ಮುಂಚೆ ಇದರದ್ದು ಕಂಪ್ಲೀಟ್ ಹೂಳೆತ್ತಬೇಕು. ಹೂಳೆತ್ತಿಲ್ಲ ಅಂದರೆ ನೀರು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋಲ್ಲ. ಸೊ ಹಾಗಾಗಿ ಆ ಹಳೆ ಗಲೀಜು ನೀರೇನಿದೆ, ರೊಚ್ಚ ನೀರೇನಿದೆ ಅದನ್ನೆಲ್ಲ ಆಚೆ ಕಳಿಸಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಒಳ್ಳೆ ನೀರು ತುಂಬಿಸ್ತೀವಿ. ಇನ್ನು 6 ತಿಂಗಳು ಮಳೆಗಾಲ ಆದಮೇಲೆ ಇಲ್ಲೇ ನಾವೆಲ್ಲ ಸೇರಿ ಬೋಟಿಂಗ್ ಮಾಡಬೇಕು ಅಂತ ನಾವೆಲ್ಲ ಹಳ್ಳಿಯವರೆಲ್ಲ ಕನಸು ಕಟ್ಕೊಂಡಿದ್ದೀವಿ. ಕಳೆದ ಎಷ್ಟು ವರ್ಷ ಮಾಡ್ಕೊ ಬರ್ತಾ ಇದೆ ಸರ್ ಈ ಕೆಲಸ? ಸರ್ ನಾವು ಆಲ್ಮೋಸ್ಟ್ ಒಂದು 10 ವರ್ಷ ಮೇಲಾಯಿತು ಈ ಥರ ಕೆಲಸ ಮಾಡೋವಂಥದ್ದು. ಬಟ್ ನಮ್ಮ NGO ಶುರು ಮಾಡಿ ನಾವು ಇವಾಗ 6 ವರ್ಷ ಆಯಿತು. 6 ವರ್ಷದಲ್ಲಿ ಒಂದು NGOಗೆ ಫಸ್ಟ್ 2-3 ವರ್ಷಗಳ ಕಾಲ ನಮಗೆ ಕಂಪ್ಲೈನ್ಸ್ ಅಂತಾರೆ, ಅಂದರೆ ಕೆಲವು ಡಾಕ್ಯುಮೆಂಟ್ಸ್ ಇರೋದಿಲ್ಲ, ATG 12A ಆ ಥರದ್ದೆಲ್ಲ. ಲಾಸ್ಟ್ 4 ವರ್ಷದಲ್ಲಿ ಆ್ಯಕ್ಚುಯಲ್ ಕೆಲಸ ಮಾಡಿರೋವಂಥದ್ದು. ಲಾಸ್ಟ್ 4 ವರ್ಷದಲ್ಲಿ ನಾವು ಆಲ್ಮೋಸ್ಟ್ 25 ಕೆರೆ ಮಾಡಿದ್ದೀವಿ ಸರ್. ಇದು 26ನೇ ಕೆರೆ, ಅದು ಮೇಲ್ಗಡೆ ಇರೋದು 27ನೇ ಕೆರೆ. ಯಾರು ಸ್ಫೂರ್ತಿ ಸರ್ ಈ ಥರ ಎಲ್ಲ ಮಾಡೋದು? ನಮಗೆ ನಮ್ಮ ರೈತರೇ ಸ್ಫೂರ್ತಿ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ತಾತನೇ ಸ್ಫೂರ್ತಿ. ನಮ್ಮ ಹಳ್ಳಿ, ನಮ್ಮ ಊರಲ್ಲಿ ಅಲ್ಲಿ ಬೆಟ್ಟದಿಂದ ಬರುವಂಥ ನೀರನ್ನು ನಿಲ್ಲಿಸಿ ಅಲ್ಲಿ ಒಂದು ಟ್ಯಾಂಕ್ ಅಂತ ಮಾಡಿ ಬರುವಂಥ ನೀರನ್ನ ಸಮ್ಮರಲ್ಲಿ, ಮಳೆಗಾಲದಲ್ಲಿ ನಿಲ್ಲಿಸೋರು. ಸಮ್ಮರಲ್ಲಿ ಲೈಟಾಗಿ ಅದಕ್ಕೆ ಒಂದು ಮರದಲ್ಲೇ ಮಾಡಿದ್ರು ಅವರು. ಸಣ್ಣದಾಗಿ ಬಿಟ್ಟರೆ ತೋಟ ಎಲ್ಲ ನೀರು ಬರೋದು. ಅವರೇ ನಮಗೆ ಸ್ಫೂರ್ತಿ. ಅದನ್ನು ನೋಡಿ ನಾವು ಕಲ್ತಿರೋ ಅಂಥದ್ದು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.